ಹಾಯ್ ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಕಾವ್ಯ ವಿಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್. ನಾನಿವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋ ರೆಸಿಪಿ ಬೆಲ್ಲದಿಂದ ಕ್ಯಾರೆಟ್ ಹಲ್ವಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಮಗೆ ಬೇಕಾಗಿರುವಂಥ ಪದಾರ್ಥಗಳು: 1 ಬೌಲ್ ಕ್ಯಾರೆಟ್, ತುರಿದಿರುವಂಥ ಕ್ಯಾರೆಟ್, ಅರ್ಧ ಬೌಲ್ನಷ್ಟು ಬೆಲ್ಲ, 2 ಸ್ಪೂನ್ ತುಪ್ಪ ಹಾಗೂ ಡ್ರೈ ಫ್ರೂಟ್ಸ್. ನಾನಿಲ್ಲಿ ಇಬ್ಬರಿಗೆ ಆಗೋಷ್ಟು ಮಾತ್ರ ಇಲ್ಲಿ ಮಾಡ್ಕೊಳ್ತಾ ಇರೋದು ಕ್ಯಾರೆಟ್ ಹಲ್ವಾನ. ನಿಮಗಿನ್ನೂ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನೀವು ಆ್ಯಡ್ ಮಾಡ್ಕೋಬಹುದು. ಒಂದು ಸ್ಟವ್ ಮೇಲೆ ಬಾಣಲಿನ ಇಟ್ಬಿಟ್ಟು ಬಾಣಲಿ ಕಾದ ನಂತರ 2 ಸ್ಪೂನ್ ತುಪ್ಪ ಹಾಕಿ ಅದಕ್ಕೆ ಡ್ರೈ ಫ್ರೂಟ್ಸ್ ಎಲ್ಲ ಸೇರಿಸ್ಕೊಳ್ತಾ ಹೋಗೋಣ. ಮೊದಲನೇದಾಗಿ ಪಿಸ್ತಾ, ಬಾದಾಮಿ ಮತ್ತು ಗೋಡಂಬಿನ ಸೇರಿಸ್ಕೊಂಡು ಸ್ವಲ್ಪ ಕಂದು ಬಣ್ಣ ಬರೋ ತನಕ ಫ್ರೈ ಮಾಡ್ಕೊಳ್ಳೋಣ. ಕೊನೆಯದಾಗಿ ಒಣ ದ್ರಾಕ್ಷಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೇ ಒಣ ದ್ರಾಕ್ಷಿನ ಸೇರಿಸ್ಕೊಂಡ್ಬಿಟ್ರೆ ಬೇಗ ಒತ್ತೋಗ್ಬಿಡುತ್ತೆ, ಸೀದೋಗ್ಬಿಡುತ್ತೆ ಅಂತ ಅಂದ್ಕೊಂಡು ನಾನು ಕೊನೆಯದಾಗಿ ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗಿನ್ನೂ ಡ್ರೈ ಫ್ರೂಟ್ಸ್ ಜಾಸ್ತಿ ಕ್ವಾಂಟಿಟಿ ಬೇಕಂದರೆ ನೀವು ಇನ್ನೂ ಕೂಡ ಆ್ಯಡ್ ಮಾಡ್ಕೋಬಹುದು. ಈ ಕ್ಯಾರೆಟ್ ಹಲ್ವಾನ ನೀವು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೂ ಕೂಡ ನೀವು ಕೊಡಬಹುದು. ತುಂಬ ಚೆನ್ನಾಗಿರುತ್ತೆ. ಯಾಕಂದರೆ ನಾವು ಇದರಲ್ಲಿ ಸಕ್ಕರೆ ಯಾವ ಥರದ್ದು ಆ್ಯಡ್ ಮಾಡಲ್ಲ, ಬೆಲ್ಲ ಆ್ಯಡ್ ಮಾಡೋದ್ರಿಂದ ನೀವು 1 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೊಡಬಹುದು. ಹಾಗೆ ಸಕ್ಕರೆ ಕಾಯಿಲೆ ಕೂಡ ಇರೋರು ಕೂಡ ತಿನ್ನಬಹುದು. ಸಕ್ಕರೆ ನಾವು ಯಾವುದೇ ರೀತಿ ಶುಗರ್ ಆ್ಯಡ್ ಮಾಡಲ್ವಲ್ಲ, ಬೆಲ್ಲದಿಂದ ಮಾಡಿರೋ ಪದಾರ್ಥನೆಲ್ಲ ನಾವು ಸಕ್ಕರೆ ಕಾಯಿಲೆ ಇರೋರಿಗೂ ಕೂಡ ಕೊಡಬಹುದು. ಸೊ ಅದೇ ಬಾಣಲೆಯಲ್ಲೇ ನಾವು ತುಪ್ಪ ಉಳಿದಿರುತ್ತಲ್ವ, ನಾವು ತುರಿದಿರುವಂಥ ಕ್ಯಾರೆಟ್ನೆಲ್ಲ ತೊಗೊಂಡ್ಬಿಟ್ಟು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಿಮ್ಗೆ ಇನ್ನೂ 1 ಸ್ಪೂನ್ ತುಪ್ಪ ಬೇಕಂದರೆ ಆ್ಯಡ್ ಮಾಡ್ಕೋಬಹುದು, ಕ್ಯಾರೆಟ್ ಎಲ್ಲ ನೀಟಾಗಿ ಫ್ರೈ ಆಗಲಿಕ್ಕೆ. ಕ್ಯಾರೆಟ್ ಎಲ್ಲ ಸ್ವಲ್ಪ ಫ್ರೈ ಆದ ತಕ್ಷಣ ನೀವು ಇದಕ್ಕೆ ಯಾವ ಬೌಲ್ನಲ್ಲಿ ಕ್ಯಾರೆಟ್ ತೊಗೊಂಡಿರ್ತೀರಲ್ವ ಅದೇ ಬೌಲ್ನಲ್ಲಿ 1 ಬೌಲ್ ಹಾಲು ಅಥವಾ ನೀರು, ನಿಮಗೆ ಹಾಲು ಬೇಕಂದರೆ ಹಾಲು ಕೂಡ ಸೇರಿಸ್ಕೋಬೋದು ಅಥವಾ ನೀರು ಕೂಡ ಸೇರಿಸ್ಕೋಬೋದು. ಹಾಲಿಂದು ಮಿಲ್ಕಿನ ಫ್ಲೇವರ್ ಆಲ್ಮೋಸ್ಟ್ ತುಂಬ ಎಲ್ಲರಿಗೂ ಇಷ್ಟ ಆಗುತ್ತೆ. ಸೊ ನೀವು 1 ಬೌಲ್ನಷ್ಟು ಹಾಲು ಕೂಡ ಸೇರಿಸ್ಕೋಬಹುದು. ಸೇರಿಸ್ಕೊಂಡ ತಕ್ಷಣ ನಿಮಗೆ ಒಂದು ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಕುದಿಸ್ಕೋಬೇಕಾಗತ್ತೆ. ನಾನಿಲ್ಲಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಕ್ಯಾರೆಟು ಸ್ವಲ್ಪ ಫ್ರೈ ಆದ ತಕ್ಷಣ ಅದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ. ನಾನು ತೋರಿಸ್ತಾ ಇರೋ ಹಾಗೆ 1 ಬೌಲ್ನಷ್ಟು ಹಾಲು ಮಾತ್ರ ಹಾಕಿ, ಜಾಸ್ತಿ ಹಾಕಿಬಿಟ್ರೆ ಅದು ಸ್ವಲ್ಪ ಫುಲ್ಲು ಸಾಫ್ಟ್ ಆಗಿಬಿಡುತ್ತೆ, ತುಂಬ ಗಂಜಿ ಥರ ಆಗೋಗ್ಬಿಡುತ್ತೆ. ಸ್ವಲ್ಪ ಕ್ಯಾರೆಟ್ ತರಿ ಆಗಿದ್ದರೆ ಕ್ಯಾರೆಟ್ ಹಲ್ವಾ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ವಿಡಿಯೋದಲ್ಲಿ ತೋರಿಸ್ತಾ ಇರೋ ಪ್ರಕಾರ ಇದೇ ರೀತಿ ಕುದಿಸ್ಕೊಳ್ತಾ ಹೋಗಿ ಪದೇ ಪದೇ ನೀವು ಕೈ ಆಡ್ತಾ ಇರಬೇಕು. ಇಲ್ಲಾಂದರೆ ಕ್ಯಾರೆಟ್ ಎಲ್ಲ ಬಾಣಲಿಗೆಲ್ಲ ಅಂಟ್ಕೊಂಡ್ಬಿಟ್ಟು ಸೀದೋಗಿರೋ ಥರ ಸ್ಮೆಲ್ ಬರುತ್ತೆ. ಎಲ್ಲ ಫುಲ್ಲು ಹಾಲಿಂದು ಎಲ್ಲ ಫ್ಲೇವರು ಹೀರ್ಕೊಂಡು ಎಲ್ಲ ಫುಲ್ಲು ಗಟ್ಟಿಯಾಗಿ ಕನ್ಸಿಸ್ಟೆನ್ಸಿ ಬರೋ ತನಕ ನೀವು ಫ್ರೈ ಮಾಡ್ಕೊಳ್ತಾ ಇರಬೇಕಾಗುತ್ತೆ. ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ನೀವು ಯಾವ ಬೌಲಲ್ಲಿ ಕ್ಯಾರೆಟ್ ತೊಗೊಂಡಿರ್ತೀರಲ್ವ ಅದೇ ಬೌಲಿನಲ್ಲಿ ಅರ್ಧದಷ್ಟು ನೀವು ಬೆಲ್ಲ ತೊಗೋಬೇಕು. ನಿಮಗೆ ಆರ್ಗ್ಯಾನಿಕ್ ಬೆಲ್ಲ ಬೇಕಂದರೆ ನೀವು ಆರ್ಗ್ಯಾನಿಕ್ ಬೆಲ್ಲ ಕೂಡ ತೊಗೋಬೋದು, ಅಥವಾ ನಾರ್ಮಲ್ ಆಗಿರೋ ಅಂಗಡಿಲಿ ಸಿಗೋ ಬೆಲ್ಲ ಕೂಡ ನೀವು ತೊಗೋಬೋದು. ಆರ್ಗ್ಯಾನಿಕ್ ಬೆಲ್ಲ ತೊಗೊಂಡ್ರೆ ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ತೊಗೊಳ್ಳಿ, ಯಾಕಂದರೆ ಸ್ವಲ್ಪ ಅದು ಹುಳಿ ಆಗಿರುತ್ತೆ. ಆರ್ಗ್ಯಾನಿಕ್ ಬೆಲ್ಲ ಸ್ವಲ್ಪ ಟೇಸ್ಟ್ ಬೇರೆ ಥರ ಬರುತ್ತೆ. ನೀವು ಇದೇ ಥರ ಅಚ್ಚು ಬೆಲ್ಲ ತೊಗೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನಿಮಗೆ ಯಾವಾಗಲೂ ಸಕ್ಕರೆ ಹಾಕಿರೋ ಕ್ಯಾರೆಟ್ ಹಲ್ವಾ ತಿಂತೀರಲ್ವ ಅದೇ ಥರನೇ ಫೀಲ್ ಆಗುತ್ತೆ. ನಾನಿಲ್ಲಿ ನಿಮಗೆ ತೋರಿಸ್ತಿರೋ ಪ್ರಕಾರನೇ ನೀವು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಬೆಲ್ಲ ಎಲ್ಲ ಉಂಡೆ ಇರುತ್ತೆ, ನಾವು ಪುಡಿ ಮಾಡಿದಾಗ ಅದನ್ನು ಬಾಣಲಿ ಹಾಕಿದ ತಕ್ಷಣ ಅದೆಲ್ಲ ಮೆಲ್ಟ್ ಆಗಿಬಿಟ್ಟು ನೀರಾಗುತ್ತೆ. ಸ್ವಲ್ಪ ಬೆಲ್ಲದ್ದು ಎಲ್ಲ ನೀರೆಲ್ಲ ಹೋಗಿ ಸ್ವಲ್ಪ ಗಟ್ಟಿಯಾಗಿ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು. ಕೊನೆಯದಾಗಿ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಆ್ಯಡ್ ಮಾಡಿಕೊಂಡು ಮಕ್ಕಳಿಗಾದರೂ ಕೊಡ್ಬೋದು, ಅಥವಾ ಯಾರು ಸಕ್ಕರೆ ಕಾಯಿಲೆ ಇರೋ ಪೇಷಂಟು ಅಥವಾ ನಾನು ಶುಗರ್ ತಿನ್ನಲ್ಲ ಡಯಟಲ್ಲಿ ಇರ್ತೀನಿ ಅನ್ನೋರಿಗೂ ಕೂಡ ನೀವು ಕೊಡ್ಬೋದು. ಕ್ಯಾರೆಟ್ ಹಲ್ವಾ ತುಂಬ ಒಳ್ಳೆಯದು. ಕ್ಯಾರೆಟ್ ತಿನ್ನೋದ್ರಿಂದ ಚರ್ಮಕ್ಕೂ ಕೂಡ ತುಂಬ ಒಳ್ಳೆಯದು. ಸೊ ಕ್ಯಾರೆಟ್ನ ನೀವು ದಿನನಿತ್ಯದಲ್ಲಿ ಸೇವಿಸ್ಬೋದು. ಸ್ವೀಟ್ ಜಾಸ್ತಿ ತಿನ್ನಲ್ಲ ಅನ್ನೋರು ಕ್ಯಾರೆಟ್ನ ಕೂಡ ಹಸಿಯಾಗಿ ಕೂಡ ತಿಂತಾರೆ, ಡಯಟಲ್ಲಿರೋರು. ನೋಡಿ, ಕೊನೆಯದಾಗಿ ನಾನು ಡ್ರೈ ಫ್ರೂಟ್ಸ್ನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಟವ್ನ ಮಾತ್ರ ಲೋ ಫ್ಲೇಮಲ್ಲೇ ಇಟ್ಕೊಂಡಿರಬೇಕು, ಇಲ್ಲಾಂದರೆ ಕ್ಯಾರೆಟ್ ಹಲ್ವಾ ಎಲ್ಲ ತಳ ಹಿಡಿದ್ಬಿಡುತ್ತೆ, ಬಾಣಲಿಗೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ಳೋದ್ರಿಂದ ನಿಮಗೆ ಚೆನ್ನಾಗಿ ಬರುತ್ತೆ. ಇದು ಜಸ್ಟ್ 5ರಿಂದ 10 ನಿಮಿಷವೂ ಸಾಕು, ಕೇವಲ 5 ನಿಮಿಷ ಸಾಕು ಅಂತ ಅನಿಸುತ್ತೆ ಅಷ್ಟೇ. ಇಬ್ಬರಿಗೆ ಮಾಡೋ ಅಡುಗೆ ಮಾತ್ರ 5 ನಿಮಿಷದಲ್ಲೇ ನೀವು ಕ್ಯಾರೆಟ್ ಹಲ್ವಾನೆಲ್ಲ ರೆಡಿ ಮಾಡ್ಕೋಬಹುದು. ನೋಡಿ, ಕ್ಯಾರೆಟ್ ಹಲ್ವಾ ಈ ರೀತಿ ರೆಡಿ ಆಗಿದೆ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ. ಕಾವ್ಯ ವಿಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.